ಮೈಸೂರು ಆಯುರ್ವೇದಿಕ್ ಕಾಲೇಜ್ ಏನಿದೆ ಪ್ರಾರಂಭ ಆದಾಗ ಆ ಕಾಲೇಜಿನ ಮೊದಲನೇ ಬ್ಯಾಚಿನ ವಿದ್ಯಾರ್ಥಿಯಾಗಿದ್ರು. ಆಯುರ್ವೇದಿಕ್ ಕಾಲೇಜಿನಲ್ಲಿ ಆಯುರ್ವೇದ ಓದಿದ ನಂತರ ಅವರು ಮೈಸೂರಿನಲ್ಲಿ ಪಾರ್ಲಿಮೆಂಟ್ ಪಂಡಿತ್ ಅಂತ ಇದ್ದಾರೆ. ಇದ್ರು ಅವರ ಹತ್ರ ಸುಮಾರು 1 ವರ್ಷಗಳ ಕಾಲ ಅನುಭವ ಪಡೆದರು. ಪಾರ್ಲಿಮೆಂಟ್ ಪಂಡಿತರು ಆಯುರ್ವೇದ ವೈದ್ಯರಾಗಿದ್ರು. ಜೊತೆಗೆ ಆಯುರ್ವೇದ ಔಷಧಿಗಳನ್ನು ಕೂಡ ಅವಾಗ ತಯಾರು ಮಾಡ್ತಾ ಇದ್ರು. ಆ ಸಂಸ್ಥೆ ಹೆಸರು ಸೀತಾರಾಮ ವೈದ್ಯಶಾಲಾ ಅಂತ ಮೈಸೂರಿನಲ್ಲಿ ಇವಾಗಲೂ ಇದೆ. ಅದಾದ ನಂತರ BV ಪಂಡಿತರು ನಂಜನಗೂಡಿಗೆ ಶಿಫ್ಟ್ ಮಾಡಿದ್ರು. ನಂಜನಗೂಡಲ್ಲಿ ಊರೊಳಗಡೆ ಅಗ್ರಹಾರ ಅಂತ ಇದೆ, ನಾರಾಯಣ ರಾಯರ ಅಗ್ರಹಾರ ಅಂತ. ಅಲ್ಲಿ ಒಂದು ಸಣ್ಣ ಮನೆ, ಅಲ್ಲಿ ಅವರು ಮೈಸೂರಿನಿಂದ ನಂಜನಗೂಡಿಗೆ ಬಂದು ಅಲ್ಲಿ ಸಣ್ಣದಾಗಿ ಮನೆಯಲ್ಲೇನೆ ಔಷಧಿ ತಯಾರಿಕೆಯನ್ನು ಪ್ರಾರಂಭ ಮಾಡಿದ್ರು. ಅವ್ರಿಗೆ ಆವಾಗ ಸಹಾಯಕ್ಕೆ ನಿಂತವರು ಅವರ ಧರ್ಮಪತ್ನಿ ಲಕ್ಷ್ಮೀದೇವನವರು. ಆಗ ಅವರಿಗೆ ಬೆನ್ನೆಲುಬಾಗಿ ಅವರಿಗೆ ಯಾವಾಗಲೂ ಉತ್ತೇಜನ ಕೊಡ್ತಾ ಇದ್ದಿದ್ದು ಅವರ ಮಾತೋಶ್ರೀ ಕೆಂಚಮ್ಮನವರು. ಇವರಿಬ್ಬರ ಒಂದು ಸಹಾಯದಿಂದ, ಅವರಿಬ್ಬರ ಒಂದು ಉತ್ತೇಜನದಿಂದ ಅವರು ಆಯುರ್ವೇದ ಔಷಧಿಗಳ ತಯಾರಿಕೆಯನ್ನು ಪ್ರಾರಂಭ ಮಾಡಿದ್ರು ಮನೆಯಲ್ಲಿ. ಔಷಧಿಗಳ ತಯಾರಿಕೆಗೆ ಬೇಕಾಗಿರುವ ಗಿಡಮೂಲಿಕೆಗಳು ಅಥವಾ ಕಚ್ಚಾ ಪದಾರ್ಥಗಳನ್ನ ತರೋದಕ್ಕೆ ಮೈಸೂರಿಗೆ ಅವರು ಸೈಕಲ್ ಹೋಗ್ತಾ ಇದ್ರು. ವಾರಕ್ಕೆ 2 ಸಲ ಅಥವಾ 3 ಸಲ ನಂಜನಗೂಡಿಂದ ಮೈಸೂರಿಗೆ ಸೈಕಲ್ ಹೋಗಿ ಅಲ್ಲಿ ಬೇಕಾದ ಔಷಧಿಗಳ ತಯಾರಿಕೆಗೆ ಬೇಕಾದ ಪದಾರ್ಥಗಳನ್ನೆಲ್ಲ ತಗೊಂಡು ಬಂದು ಇಲ್ಲಿ ತಯಾರಿಕೆ ಮಾಡಿ ತಯಾರಾದ ಪದಾರ್ಥನ ಮತ್ತೆ ಮಾರಾಟ ಮಾಡೋದಕ್ಕೆ ಸೈಕಲ್ ನಲ್ಲೇ ಮೈಸೂರಿಗೆ ತಗೊಂಡು ಹೋಗಿ ಅಲ್ಲೇ ಹೆಚ್ಚಾಗಿ ಅವರು ಔಷಧಿಗಳನ್ನೆಲ್ಲ ಮಾಡ್ತಾ ಇದ್ದಿದ್ದು. ಆವಾಗ ಕಸ್ತೂರಿ ಮಾತ್ರೆ, ಬಾಣಂತಿ ಲೇಹ್ಯ, ಜೀವಿತ ರಸಾಯನ, ಅಶ್ವಗಂಧ ಲೇಹ್ಯ ಈ ತರ ಕೆಲವೇ ಔಷಧಿಗಳನ್ನ ಮೊದಲನೆಯದಾಗಿ ಅವರು ತಯಾರಿಸಕ್ಕೆ ಶುರು ಮಾಡಿದ್ರು. BV ಪಂಡಿತರು ಆಯುರ್ವೇದ ಔಷಧಿಗಳ ತಯಾರಿಕೆ ಜೊತೆಗೆ ಅವರಿಗೆ ಧಾರ್ಮಿಕ ಕಾರ್ಯಗಳಲ್ಲಿ ಬಹಳ ಆಸಕ್ತಿ ಇತ್ತು. ಹಾಗಾಗಿ ನಂಜನಗೂಡಿನಲ್ಲಿ ದೇವಸ್ಥಾನದಲ್ಲಿ ಅಥವಾ ಶಂಕರ ಮಠದಲ್ಲಿ ಎಲ್ಲೇ ಧಾರ್ಮಿಕ ಕಾರ್ಯಕ್ರಮಗಳಿದ್ರು ಅದರಲ್ಲಿ ಭಾಗವಹಿಸ್ತಾ ಇದ್ರು. ಆವಾಗ ಒಂದು ಸಂದರ್ಭದಲ್ಲಿ ಅಲ್ಲಿ ನಡೀತಿದ್ದ ಹೋಮ, ಆ ಹೋಮ ನಡೀತಾ ಇದ್ದಾಗ ಹೋಮದ ಕಲಾಪ ಮುಗಿದ ನಂತರ ಒಂದು ಭಸ್ಮ ಉಳಿಯುತ್ತಲ್ಲ, ಅದನ್ನ ಉಪಯೋಗಿಸಿ ಆ ಭಸ್ಮದಿಂದ ಯಾಕೆ ಒಂದು ಹಲ್ಪುಡಿ, ಆಯುರ್ವೇದಿಕ್ ಹಲ್ಪುಡಿ ತಯಾರು ಮಾಡಬಾರ್ದು ಅನ್ನೋ ಒಂದು ಅದ್ಭುತವಾದ ಆಲೋಚನೆ, ಇಂಟ್ಯೂಷನ್ ಅಂತಾರಲ್ಲ ಇಂಗ್ಲಿಷ್ ಅಲ್ಲಿ, ಅದು ಅವರಿಗೆ ಉಂಟಾಯಿತು. ಮನೆಗೆ ಬಂದು ಹಲವಾರು ದಿನಗಳು ಪ್ರಯೋಗ ಮಾಡಿದ್ರು. ಅದಾದ ನಂತರ ಭತ್ತದ ಹೊಟ್ಟು ತಂದು ಅದನ್ನ ಬೇಯಿಸಿದ್ರೆ ಫಸ್ಟ್ ಅದು ಕಪ್ಪಾಗುತ್ತೆ, ಅದು ಪೂರ್ತ ಅದು ಬೇಯಿಸಿದ ನಂತರ ಅದು ಬೂದಿ ಆಗುತ್ತೆ. ಸೊ ಆ ಭತ್ತದ ಹೊಟ್ಟಿನಿಂದ ಬೂದಿ ಮಾಡಿಕೊಂಡು ಅದನ್ನ ಒನಕೆ ಕೊಂಡು ಕುಟ್ಟಿ ಅದನ್ನ ಪುಡಿ ಮಾಡಿ ಅದಕ್ಕೆ ಕೆಲವು ಆಯುರ್ವೇದ ದ್ರವ್ಯಗಳನ್ನ, ಮೂಲಿಕೆಗಳನ್ನ ಸೇರಿಸಿ ಹಲ್ಪುಡಿ ತಯಾರು ಮಾಡೋದು. ಅದು ಮೊದಲನೇದಾಗಿ ಸಣ್ಣದಾಗಿ ಪ್ರಾರಂಭ ಮಾಡೋದು. ಅದು ಬಹಳ ಪ್ರಸಿದ್ಧಿ ಆಯಿತು. ಅದಕ್ಕೆ ಒಂದು ಬೇಡಿಕೆ ಬಹಳ ತ್ವರಿತವಾಗಿ ಎಲ್ಲಾ ಕಡೆಯಿಂದಲೂ ಬರಕ್ಕೆ ಶುರುವಾಯಿತು. ಸಾವಿರದ 1913ರಲ್ಲಿ ಸದ್ವೈದ್ಯಶಾಲೆಯನ್ನ, ಈ ಸಂಸ್ಥೆಯನ್ನ ಅವರು ಪ್ರಾರಂಭ ಮಾಡಿ 1924ನೇ ಇಸ್ವಿನಲ್ಲಿ ಊರೊಳಗಡೆ ನಾರಾಯಣಗಾಡದಿಂದ ಇವಾಗ ಹಾಲಿ ನಮ್ಮ ಫ್ಯಾಕ್ಟರಿ ಇದೆಯಲ್ಲ ಅದು ಪಕ್ಕ ಅವರ ಇದ್ದ ಮನೆ ಕೂಡ ಇದೆ, ಅಲ್ಲಿಗೆ ಅವರು ಶಿಫ್ಟ್ ಮಾಡಿದ್ರು. ಔಷಧಿಗಳಿಗೂ ಕೂಡ ತುಂಬಾ ಬೇಡಿಕೆ ಹೆಚ್ಚಾಗ್ತಾ ಬಂತು. ಒಂದು ಕೈಗಾರಿಕೆಯಾಗಿ ಇದನ್ನ ಅವರು ಬೆಳೆಸಿದ್ರು. ಮೊದಲನೇದಾಗಿ ಒಂದು 30 ಜನ ಕೆಲಸಗಾರರನ್ನು ತಗೊಂಡ್ರು. ಆಮೇಲೆ ಅದು 100 ಆಯ್ತು. ಕೊನೆಗೆ ಒಂದು ಹಂತದಲ್ಲಿ 300 ಜನ ಕೆಲಸಗಾರರು ಸದ್ವೈಶಾಲ ಕೆಲಸ ಮಾಡ್ತಾ ಇದ್ರು. ಹಲ್ಪುಡಿ ಬಹಳ ಪ್ರಸಿದ್ಧಿ ಹೊಂದಿ ನಂಜನಗೂಡು ಟೂತ್ ಪೌಡರ್ ಅಂತ ಏನೋ ಒಂದು ಬ್ರ್ಯಾಂಡ್ ನೇಮ್ ಎಸ್ಟಾಬ್ಲಿಷ್ ಆಗಿ ಇಡೀ ದಕ್ಷಿಣ ಭಾರತದಲ್ಲಿ ಕರ್ನಾಟಕ, ತಮಿಳುನಾಡು, ಆಂಧ್ರ 3 ರಾಜ್ಯಗಳಲ್ಲೂ ಒಳ್ಳೆ ಹೆಸರು, ಒಳ್ಳೆ ಬೇಡಿಕೆ ಬಂದು ಆಗಿನ ಕಾಲದಲ್ಲಿ ತಿಂಗಳಿಗೆ 10 ಲಕ್ಷ ಪ್ಯಾಕೆಟ್ ಹಲ್ಪುಡಿ ತಯಾರಿಕೆ ಮಾಡಿ ಮಾರಾಟ ಮಾಡ್ತಾ ಇದ್ರು. ಬರುತ್ತಿದ್ದ ಆದಾಯ ಮತ್ತು ಔಷಧಿಗಳ ಬೇಡಿಕೆ ಹೆಚ್ಚಾಗಿ ಎಲ್ಲಾ ಸೇರಿ ಒಂದು ದೊಡ್ಡ ಸಂಸ್ಥೆಯನ್ನ ಬೆಳೆಸಿದ್ರು. 1954ನೇ ಇಸ್ವಿನಲ್ಲಿ ಖಾಸಗಿ ಸಂಸ್ಥೆ ಅಂತ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಏನ್ ಹೇಳ್ತೀರಾ ಅದನ್ನ ಮಾಡಿದ್ರು. ಆವಾಗ ಅವ್ರ ಜೊತೆ
ಅವ್ರ ಮಕ್ಕಳು ಈ ಆಡಳಿತದ ಜವಾಬ್ದಾರಿ ವಹಿಸಿಕೊಂಡ್ರು. ಅವರ ಹಿರಿಯ ಆಯುರ್ವೇದ ವಿದ್ವಾನ್ BV ಸ್ವಾಮಿಗಳು ಅವರು ಈ ಕಂಪ್ನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಸುಮಾರು 1954ರಿಂದ 86ರವರೆಗೆ ಅವರೇ ಅದನ್ನ ನಡೆಸ್ಕೊಂಡ್ಬಂದ್ರು. ಅದಾದ ನಂತರ ಅವ್ರ ತಮ್ಮಂದರು ಕೂಡ ಇದಕ್ಕೆ ಆಡಳಿತದ ಒಂದು ಜವಾಬ್ದಾರಿ ನಡೆಸ್ಕೊಂಡ್ಬಂದ್ರು. 1975ನೇ ಇಸ್ವಿನಲ್ಲಿ BV ಪಂಡಿತರು ಕಾಲವಾದರು. ಅದಾದ ನಂತರ 1993ನೇ ಇಸ್ವಿನಲ್ಲಿ ಈ ಸಂಸ್ಥೆಯ ಆಡಳಿತದ ಜವಾಬ್ದಾರಿಯನ್ನ 3ನೇ ತಲೆಮಾರು ಅಂದ್ರೆ BV ಪಂಡಿತರ ಮೊಮ್ಮಕ್ಕಳಿಗೆ ವರ್ಗಾವಣೆ ಆಯಿತು. BV ಪಂಡಿತರ ಕೊನೆಯ ಮಗ ಶ್ರೀ ಜಯಂತ್ ಅವರು ಈ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಜವಾಬ್ದಾರಿ ವಹಿಸಿಕೊಂಡ್ರು. ಅವ್ರ ಜೊತೆ ನಾನು, ಅದಾದ ಕೆಲವು ವರ್ಷಗಳ ನಂತರ ರಾಜೇಶ್ ಅವರು, ನಾವು 3 ಜನ ಸೇರ್ಕೊಂಡು ಈ ಸಂಸ್ಥೆಯನ್ನ ನಡೆಸ್ಕೊಂಡ್ ಬರ್ತಾ ಇದ್ದೀವಿ. ಈ ಸಂಸ್ಥೆ 1913, ಇವಾಗ 2019 ಅಂದ್ರೆ 106 ವರ್ಷಗಳಾಗಿದೆ. ಕರ್ನಾಟಕದಲ್ಲಿ ಅತ್ಯಂತ ಒಂದು ಅನುಭವ ಇರೋ ಒಂದು ಸಂಸ್ಥೆ ಆಯುರ್ವೇದಿಕ್ ಸಂಸ್ಥೆ ಅಂದ್ರೆ ಸದ್ವೈದ್ಯಶಾಲಾ. ನಮ್ಮ ಔಷಧಿಗಳು ಈಗ ಹೆಚ್ಚು ಕಡಿಮೆ 280 ಔಷಧಿಗಳು ತಯಾರು ಮಾಡ್ತಾ ಇದೀವಿ. ಇಲ್ಲಿ ನಾವು ಹೇಗೆ 3ನೇ ತಲೆಮಾರಿನವರು ಆಡಳಿತ ಜವಾಬ್ದಾರಿ ವಹಿಸ್ಕೊಂಡಿದೀವೋ ಅದೇ ತರ ಇಲ್ಲಿ ಕೆಲಸಗಾರರು ಸಹ ಅವ್ರ ತಂದೆ, ಅವರ ತಾತ, ಆ ತರ ಎಷ್ಟೋ ಜನ ಇಲ್ಲಿ ಇದ್ದವರು ಅವರೇ ಮುಂದುವರಿತಾ ಇದ್ದಾರೆ. ಹಾಗಾಗಿ ನಮ್ಮಲ್ಲಿ ಒಂಥರ ಫ್ಯಾಮಿಲಿ ಎನ್ವೈರನ್ಮೆಂಟ್ ಇದೆ. ಸಂಸ್ಥೆಯಲ್ಲಿ ಒಂದು ಉತ್ತಮವಾದ ವಾತಾವರಣ, ಬಾಂಧವ್ಯ ಇದೆ. ನಮ್ಮ ಔಷಧಿಗಳ ಗುಣಮಟ್ಟನ ನಾವು ಯಾವತ್ತೂ ಆಯುರ್ವೇದ ಶಾಸ್ತ್ರದ ಪ್ರಕಾರ ಹೇಗೆ ತಯಾರು ಮಾಡಬೇಕು ಅಂತ ಇದೆಯೋ ಅದೇ ರೀತಿ ಮಾಡ್ಕೊಂಡು ಬಂದಿರೋದ್ರಿಂದ ನಮ್ಮ ಔಷಧಿಗಳ ಗುಣಮಟ್ಟ ಯಾವತ್ತಿಗೂ ಕಡಿಮೆ ಆಗಿಲ್ಲ. ಹಾಗಾಗಿ ಯಾವುದೇ ಅಬ್ಬರ ಪ್ರಚಾರಗಳು ಅಥವಾ ಅಡ್ವರ್ಟೈಸ್ಮೆಂಟ್ಗಳು ಇಲ್ಲದೆ ನಮ್ಮ ಔಷಧಿಗಳ ಮಾರಾಟ ಆಗ್ತಾ ಇದೆ. ಗ್ರಾಹಕರು ಒಂದು ಸರ್ತಿ BV ಪಂಡಿತರ ಔಷಧಿ ಉಪಯೋಗಿಸಿದ್ರೆ ಅವ್ರು ಮುಂದಕ್ಕೂ ಅದನ್ನೇನೆ ಉಪಯೋಗಿಸ್ತಾರೆ. ಜೊತೆಗೆ ಅವರ ಹಿತೈಷಿಗಳು, ಅವರ ಸ್ನೇಹಿತರಿಗೂ ನಮ್ಮ ಔಷಧಿಗಳನ್ನ ಉಪಯೋಗಿಸೋದಕ್ಕೆ ರೆಕಮೆಂಡ್ ಮಾಡ್ತಾರೆ. BV ಪಂಡಿತರು ಸದ್ವೈದ್ಯಶಾಲಾ ಜೊತೆಗೆ 1961ರಲ್ಲಿ ಧನ್ವಂತರಿ ಆರೋಗ್ಯಾಶ್ರಮ ಅಂತ ಒಂದು ಆಯುರ್ವೇದಿಕ್ ಆಸ್ಪತ್ರೆ ಕೂಡ ಶುರು ಮಾಡಿದ್ರು. ಈಗಲೂ ಅದು ನಡ್ಕೊಂಡು ಬರ್ತಾ ಇದೆ. ಅಲ್ಲಿ ಆಯುರ್ವೇದ ಪಂಚಕರ್ಮ ಚಿಕಿತ್ಸೆ ಮತ್ತು ಇನ್ನೆಲ್ಲ ರೀತಿಯಾದ ಒಂದು ಸೌಲಭ್ಯಗಳಿದೆ. ಈಗಲೂ 1000 ಜನ ಅಲ್ಲಿ ಪ್ರತಿ ವರ್ಷ ಒಂದು ಆಯುರ್ವೇದ ಚಿಕಿತ್ಸೆ ಪಡೆದು ಗುಣಮುಖರಾಗ್ತಾ ಇದ್ದಾರೆ. ಧನ್ವಂತರಿ ಆರೋಗ್ಯಾಶ್ರಮ ಪಕ್ಕದಲ್ಲೇ ಒಂದು ಸಣ್ಣದಾದ ಔಷಧಗಳ ಸಸ್ಯವನ ಕೂಡ ಇದೆ. ಮೂಲಿಕಾವನ ಅಂತ ಏನು ಹೇಳ್ತೀರ ಮಾಡಿದ್ದೀವಿ. ನಂಜನಗೂಡು 3 ವಿಷಯಗಳಿಗೆ ಬಹಳ ಪ್ರಸಿದ್ಧಿ. ಮೊದಲನೇದಾಗಿ ನಂಜನಗೂಡಿನ ಆರಾಧ್ಯ ದೈವ ಶ್ರೀಕಂಠೇಶ್ವರ, 2ನೇದು ನಂಜನಗೂಡಿನ ರಸಬಾಳೆ, 3ನೇದು ನಂಜನಗೂಡು ಹಲ್ಪುಡಿ ತಯಾರಿಸ್ತಾ ಇರೋ ಈ ಸದ್ವೈದ್ಯಶಾಲಾ ಸಂಸ್ಥೆ. ಈ ಸಂಸ್ಥೆಗೆ 106 ವರ್ಷಗಳ ಇತಿಹಾಸ ಇದೆ. ಮುಂದೆ ಕೂಡ ಇದಕ್ಕೆ ಒಂದು ಉಜ್ವಲವಾದ ಭವಿಷ್ಯ ಇದೆ. ಮತ್ತೆ ಕರ್ನಾಟಕದಲ್ಲಿ ಮಾತ್ರ ಅಲ್ಲದೆ ಇನ್ನು ಬೇರೆ ರಾಜ್ಯಗಳಲ್ಲೂ ನಮ್ಮ ಒಂದು ಮಾರುಕಟ್ಟೆ ವಿಸ್ತಾರಗೊಂಡು ಈ ಸಂಸ್ಥೆಯನ್ನ ಹೆಚ್ಚಾಗಿ ಬೆಳೀಲಿ ಅಂತ ನಾನು ಹಾರೈಸ್ತೇನೆ.